ನೀನು ಕ್ರಾಂತಿ ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೆ ಅಂದ್ರು. ಸಂಸಾರ ಸಂಘವಿಲ್ಲ, ಕೆಂತೋರ್ನ ಭಜನೆ ಇಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಎಲ್ಲ ನಮ್ಮೋರೇ ಕಂಡ್ರಿ ಚೆನ್ನಾಗಿರುವಾಗ, ಸಮಯ ಬಂದಾಗ ಕೈ ಕೊಡ್ತಾರೆ ನೋಡ್ಬೇಕು. ಎಲ್ಲ ಒಂದೇ ಸಮಯ ಇರ್ಲಿಕ್ಕೆ ಆಗ್ತದ? ಎಲ್ಲ ಆತ್ಮೀಯ ಗೆಳೆಯರು ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತಾರೆ. ಯಾರೋ ಹುಡುಗರು ಇಬ್ಬರು ಕುಂಬಾರನಾಗ ಹೇಳಿ ಮಧುಗಿರಿಗೆ ಹಬ್ಬಕ್ಕೆ ಹೋಗಿದ್ರಂತೆ. ಮಧುಗಿರಿಗೆ ಹಬ್ಬಕ್ಕೆ ಅವ್ನು ಯಾರೋ ಹಬ್ಬಕ್ಕೆ 2 ಗಂಟೆಗೆ ಬಂದ್ರಪ್ಪ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಹೊರಟುಬಿಟ್ಟವ್ರೆ. ಎಷ್ಟು MS ಇಲ್ಲವೇ ಎಲ್ಲಿ MLP ಎಲ್ಲ ತಗೋ ಹೋಗೋರು ಚೆನ್ನಾಗಿ ಕುಡಿದ್ಬಿಟ್ಟು. ಹಬ್ಬ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟದೆ. ಈ ಮುಂದ್ಗಡೆ ಕೂತಿದ್ದವ್ ನೆಲಕ್ಕೆ ಬಿದ್ದ ಅಪ್ಪನೆ ಮಗ ಕೆಚ್ಕೊಂಡ್ಬಿಟ್ಟವನೆ, ಇಂಚರ್ ಕೂತಿದ್ದವ್ ನೆಗದ್ ತಪ್ಸ್ಕೊಂಡ್ಬಿಟ್ಟವ್. ಇಬ್ರು ತಗೊಂಡೋಗಲ್ಲ ಹಾಸ್ಪಿಟ್ಲಿಗೆ ಹಾಕಿದ್ರು ಹಿಂದ್ಗಡೆ ತಗೊಂಡೋಗಿ. ಅಲ್ಲಿ ಡಾಕ್ಟರ್ ಪಾಪ ನೋಡ್ತಾವ್ರೆ, ಇವ್ನು ಸುಮ್ಮನಿರಲ್ಲ ಜೊತೆಲಿದ್ದವನು. ಅಯ್ಯೋ ಡಾಕ್ಟರ್ ಉಳಿಸ್ಬಿಡ್ಬೇಕು, ನೀವು ಕುಡ್ದಿದ್ನಲ್ಲ ಉಳಿಸ್ಬೇಕು. ನಮ್ಮ ಫ್ರೆಂಡ್ ಅವನು, ನಾನು ಒಬ್ಬನೇ ಊರಿಗೆ ಹೋಗಂಗಿಲ್ಲ, ಅವ್ನು ಬರಲೇಬೇಕು. ಅವನಿಗೋಸ್ಕರ 10 ಎಕರೆ ಹೊಲ ಮಾರ್ಬಿಡ್ತೀನಿ ಇವತ್ತೇ, 10 ಲಕ್ಷ ಬೇಕಾ ಈಗ ಕೊಡ್ತೀನಿ ಅಂತಾನೆ. ಜೋಬೆಲ್ಲ ಹರ್ಕೊಂಡು ಮಾತಾಡ್ತಾವೆ. ಡಾಕ್ಟ್ರಿನ ಎಲ್ಲಿ ಮಾಡ್ಕೋಣ ಕಾಣಲ್ಲಪ್ಪ 10 ಲಕ್ಷ ಅಂತ. ಅವಳು ಸುಮ್ಮನೆ ಕುಂತ್ಗಳೇ ಅಲ್ಲಿ, ನಿನ್ನೆ ದುಡ್ಡ ಕೇಳಿದ್ವಿ ನಾವು, ಏನೋ ಮಾಡ್ತೀವಿ ಸುಮ್ಮನೆ. ಇಲ್ಲ ಡಾಕ್ಟ್ರೆ, ನನ್ನ ಪ್ರಾಣ ಇದ್ದಂಗೆ ಅವನು ನನಗೆ ಬೇಕೇ ಬೇಕು, ಏನಾದರೂ ಮಾಡಿ ನಂಗೆ ಗೊತ್ತಿಲ್ಲ, ಬೇಕಾ ನನ್ನ ಪ್ರಾಣ ಬೇಕಾದ್ರೆ ಅವನು ಕೊಟ್ಬಿಡ್ತೀನಿ ಅಂತ. ಡಾಕ್ಟ್ರ್ ಅಂದರು, ಭಾಳ ಬುದ್ಧಿವಂತರು ಅವರು. ಅಂತ ಸ್ನೇಹಿತನಪ್ಪ ನೀನು? ಹೌದು ಸ್ವಾಮಿ. ಬಾಯಿಲಿ ಪಕ್ಕದ ಬೆಡ್ಡಲ್ಲಿ ಮಲ್ಕೋ ಅಂದರು. ಯಾಕೆ ಸ್ವಾಮಿ ಅಂತ. ಪ್ರಾಣ ಏನು ಬೇಡ, 2 ಕಿಡ್ನಿ ಹೋಗ್ಬಿಟ್ಟವೆ, ಒಂದು ಕಿಡ್ನಿ ತಗೋತೀನಿ ಮನೆಗೂ ಅಂದ್ರು. ಡಾಕ್ಟ್ರೇ ನಮ್ಮ ಅಪ್ಪನಿಗೆ ಒಂದು ಫೋನ್ ಮಾಡಿ ಬರ್ತೀನಿ ಅಂತ ಈಚೆಗೆ ಬಂದೊಂದು ಬಸ್ಸ ದೂರ ಸೇರ್ಕೊಂಡ್ಬಿಟ್ಟ. ಪಚ್ಚನೇ ಇಲ್ಲ ಪುಣ್ಯಾತ್ಮ. ಎಲ್ಲ ಇಂಥವ್ರು ಉಟ್ಕೊಂಡ್ಬಿಟ್ಟವ್ರು. ಈಗ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ, ಏನ್ರಿ ಮಾಡೋದು ಸಾಧ್ಯ? ನೋವು ನಿನ್ನ ನೋವನ್ನ ಹಂಚ್ಕೊಂಡ್ಬಿಡ್ತೀನಿ, ಅದು ಹೆಂಗಪ್ಪ ಹಂಚ್ಕೊಳ್ಳೋದು? ಆಗಲ್ಲ. ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಬೋದು. ನೋವು ಅವನೇ ಅನುಭವಿಸ್ಬೇಕು. ಏನು ಸ್ವಾಮಿ, ನಮ್ಮ ತಾತನಿಗೆ ಮೂಗ್ಗೆ ಬಾಯಿಗೆ ಎಲ್ಲ ಪೈಪ್ ಹಾಕಿದ್ದೀರಲ್ಲಪ್ಪ, ಒಬ್ಬನಿಗೆ 8 ಪೈಪ್ ಹಾಕಿದ್ರಿ, ಅವನ ಅದು ಹೆಂಗಪ್ಪ ನೋವು ತಡ್ಕೊಂತಾನೆ? ಒಂದು ಕೆಲಸ ಮಾಡಿ ಡಾಕ್ಟ್ರೆ, ನನಗೊಂದು 2 ಹಾಕಿ ಅಂದರೆ ಸೊರೋಯ್ತದ ಅದು. ಅವನೇ ಹಾಕ್ಸ್ಕೊಬೇಕು ಪೈಪು, ದುಡ್ಡನ್ನ ಕಟ್ಬೇಕಷ್ಟೆ. ನೋವನ್ನು ಅಷ್ಟೇ, ಯಾರ್ಯಾರು ಹಣಲ್ಲಿ ಬರೆದದ್ದು ಅವರವರೇ ನೋವನ್ನು ಅನುಭವಿಸ್ಬೇಕು. ನೋಡಿ ಯಾಕೆ ಮಾತು ಹೇಳಿದೆ ಅಂದರೆ, ಈ ಲೋಕದಲ್ಲಿ ನಮ್ಮ ರೀತಿ ನೀತಿಗಳು ಸರಿಯಾಗಿದ್ದರೆ ಮಾತ್ರ ಆ ಭಗವಂತ ನಮ್ಮನ್ನು ಮೆಚ್ಕೊಳ್ಳಿಕ್ಕೆ ಸಾಧ್ಯ. ಆ ಗುರುಗಳು ಹೇಳ್ತಾರಮ್ಮ,